ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲಿ ನಾವು ನ್ಯೂ ಇಯರ್ಸ್ ಸೆಲೆಬ್ರೇಷನ್ಗೋಸ್ಕರ ಸುಮಾರು ಸೂಚನೆಗಳು ಶೇರ್ ಮಾಡಿದ್ದೀವಿ ಪಬ್ಲಿಕ್ ಜೊತೆ. ತಮ್ಮೆಲ್ಲರ ಜೊತೆ ಕೂಡ ಅದೇ ಮತ್ತೆ ಡಿಸ್ಕಸ್ ಮಾಡ್ತೀನಿ. ಬೇಸಿಕಲಿ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲಿ ಎರಡು ಟೂರಿಸ್ಟ್ ಸ್ಪಾಟ್ ತುಂಬಾ ಇಂಪಾರ್ಟೆಂಟ್ ಇದೆ. ಒಂದು ನಂದಿ ಹಿಲ್ಸ್ ಮತ್ತೆ ಈಶಾ ಫೌಂಡೇಶನ್. ನಂದಿ ಹಿಲ್ಸ್ ಅಲ್ಲಿ ಮಾನ್ಯ DC ಚಿಕ್ಕಬಳ್ಳಾಪುರದ ಆದೇಶ ಆದ್ಮೇಲೆ 31 ಡಿಸೆಂಬರ್ ಮಧ್ಯಾಹ್ನ 7 ಗಂಟೆಯಿಂದ 1 ಜನವರಿ ಬೆಳಿಗ್ಗೆ 10 ಗಂಟೆ ತನಕ ಎಂಟ್ರಿ ಬ್ಯಾನ್ ಮಾಡಿದ್ದೀವಿ ನಾವು. ಮತ್ತೆ ಈಶಾ ಫೌಂಡೇಶನ್ ಅಲ್ಲಿ ಯಾವುದು ಈ ತರದ್ದು ಇಲ್ಲ. ಬೆಳಿಗ್ಗೆ ಟೈಮ್ ಅಲ್ಲಿ ಯಾವುದು ಟ್ರಾಫಿಕ್ ಡಿಪ್ಲಾಯ್ಮೆಂಟ್ ವಗೇರದ್ದು ಅವಶ್ಯಕತೆ ಜಾಸ್ತಿ ಇದೆ, ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಸಿಬ್ಬಂದಿ ಹಾಕ್ತೀವಿ. ಅದೇ ರೀತಿ ರಾತ್ರಿ ಟೈಮ್ ಅಲ್ಲಿ ಕೂಡ ನಮ್ಮ ಎಲ್ಲ ಪೊಲೀಸ್ ಸಿಬ್ಬಂದಿಗಳು ಮತ್ತೆ ಆಫೀಸರ್ಸ್ ಮತ್ತೆ ನಾನು ಸ್ವಂತ ಕೂಡ ಎಲ್ಲ ಪ್ರೊಯಾಕ್ಟಿವ್ ಆಗಿ ರೌಂಡ್ಸ್ ಅಲ್ಲಿ ಇರ್ತೀವಿ. ಮತ್ತೆ ಯಾವುದೇ ತರಹದ ಎತ್ಕಾರ ಘಟನೆ ಆಗಬಾರ್ದು ಆ ವಿಚಾರ ಬಗ್ಗೆ ಎಲ್ಲ ಪ್ರಯತ್ನ ಮಾಡ್ತೀವಿ. ಬೇಸಿಕಲಿ ಯಾರು ಡ್ರಿಂಕ್ ಅಂಡ್ ಡ್ರೈವ್, ಸುಮಾರು ಜನ ಕುಡಿದಾದ್ಮೇಲೆ ಪಾರ್ಟಿ ಆದ್ಮೇಲೆ ಡ್ರೈವಿಂಗ್ ಮಾಡ್ತಾರೆ, ಆಕ್ಸಿಡೆಂಟ್ಸ್ ವಗೇರೆ ಆಗ್ತಾ ಇದೆ ಅಥವಾ ಗಲಾಟೆ ವಗೇರೆ ಕೂಡ ಆಗುತ್ತೆ. ಆ ವಿಚಾರ ಬಗ್ಗೆ ಕೂಡ ಸುಮಾರು ಜನಗೆ ಎಚ್ಚರಿಕೆ ಕೊಟ್ಟಿದ್ದೀವಿ. ಅದೇ ರೀತಿ ಸುಮಾರು ಜನ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾರೆ, ಲೌಡ್ ಸ್ಪೀಕರ್ ವಗೇರೆ ಯೂಸ್ ಮಾಡಿ ಫೈರ್ ಕ್ರೇಕರ್ಸ್ ವಗೇರೆ ಕೂಡ ಇಂಪಾರ್ಟೆಂಟ್ ಜಂಕ್ಷನ್ ಸರ್ಕಲ್ಸ್ ಅಲ್ಲಿ ಹೊಡಿಯೋಕ್ಕೆ ಬರ್ತಾರೆ. ಅವ್ರ ಮೇಲೆ ಕೂಡ ನಾವು ಕ್ರಮ ತಗೊಳ್ತೀವಿ. ಇದೇ ರೀತಿ ಹೋಮ್ ಸ್ಟೇ ರೆಸಾರ್ಟ್ ಅವರ ಜೊತೆ ಕೂಡ ನಾವು ಒಂದು ಮೀಟಿಂಗ್ ಮಾಡಿ ಯಾವ ತರ ಸೆಲೆಬ್ರೇಷನ್ ಪಾರ್ಟಿ ವಗೇರೆ ಏನಾದ್ರು ಇದೆಯಾ ಅಥವಾ ಪ್ರವಾಸಿಗಳು ಬರ್ತಾರೆ ಅವರೆಲ್ಲರಿಗೂ ಕೂಡ ನಾವು ಎಚ್ಚರಿಕೆ ಕೊಡಕ್ಕೆ ಹೇಳ್ತೀವಿ.